ಇಲಾಖೆ ಅಧಿಕಾರಿಗಳು ಬಂದು ಈ ಒಂದು ಕೃಷಿ ವಿಕಸಿತ ಕೃಷಿ ಅಭಿಯಾನ ಸಂದರ್ಭದಲ್ಲಿ ರೈತರುಗಳಿಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ರೈತರುಗಳಿಗೆ ಬಹಳ ಅನುಕೂಲವಾಗಿದೆ. ರೈತರುಗಳು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಂತಹ ವಿಷಯವನ್ನ ತಾವು ತಮ್ಮ ಬೆಳೆಗಳಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ರೀತಿಯ ಕೃಷಿ ಇಳುವರಿಯನ್ನ ಪಡಿಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಆಗಿದೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಇಟ್ಕೊಂಡಿದ್ದೀವಿ. ಇದು ದೇಶದೆಲ್ಲೆಡೆ ಆಗ್ತಿರುವಂಥದ್ದು. ಹಾಗೆ ನಮ್ಮ ರಾಮನಗರ ಜಿಲ್ಲೆಯಲ್ಲೂ ಕೂಡ ನಾವು ಈ ಒಂದು ಅಭಿಯಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ಹಾಗೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಏನೇನು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡಿರ್ತಾರೋ, ಹಾಗೆ ಯಾವ ಕೃಷಿ ಬೆಳೆಗಳಲ್ಲಿ ಯಾವ ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡಿರ್ತಾರೋ ಅದನ್ನ ರೈತರು ಇದ್ದಲ್ಲೇ ನಾವು ಬಂದು ಆ ಒಂದು ವಿಷಯಗಳ ಬಗ್ಗೆ ನಮ್ಮವರೆಲ್ಲ ಮಾಡಿದ್ದಾರೆ. ಐ ಡೋಂಟ್ ಬ್ಲೇಮ್ ಮೈ ಪೊಲೀಸ್ ಡಿಪಾರ್ಟ್ಮೆಂಟ್, ದೇ ಹ್ಯಾವ್ ಡನ್ ದ ಬೆಸ್ಟ್. ಬಟ್ ನೀವೇ ನಿಮ್ಮ ಕಣ್ಣಲ್ಲೇ ನೋಡಿದ್ದೀರಿ, ಕ್ರೌಡ್ ನೋಡಿದ್ದೀರಿ, ಯಾರು ಕಂಟ್ರೋಲ್, ಅವ್ರಿಗೆ ಯಾರಿಗೂ ನಾವು ಯಾರು ದೊಣ್ಣೆ ಇಸ್ಕೊಂಡು ಹೊಡೆಯೋಕ್ಕಾಗಲ್ಲ, ಇದನ್ನ ಮಾಡೋಕ್ಕಾಗಲ್ಲ. ಏನು ಅರೇಂಜ್ಮೆಂಟ್ ಮಾಡಬೇಕು, ಅದಕ್ಕೋಸ್ಕರ ನಾವು ಪ್ರೊಸೆಷನ್ನ ಓಪನ್ ವೆಹಿಕಲ್ ಅಲ್ಲಿ ಬರಬೇಕು ಅಂತ ಅವ್ರದ್ದು ರಿಕ್ವೆಸ್ಟ್ ಇತ್ತು. ವಿ ಡಿ ನಾಟ್ ಅಲೋ. ನಂಬರ್ 1. ತಿರ್ಗಾ ವಿಧಾನಸೌಧದಿಂದ ಬರಬೇಕು ಅಂತಿತ್ತು, ಅಲ್ಲೂ ಮಾಡಲಿಲ್ಲ. ನಾವು ಪರಿಸ್ಥಿತಿ ನೋಡ್ಬಿಟ್ಟು ನಾವ್ಯಾರು ಭಾಷಣ ಕೂಡ ಮಾಡಕ್ ಹೋಗ್ಲಿಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸಕ್ ಹೋಗ್ಲಿಲ್ಲ. ಅವ್ರಿಗೆ ರಾಜ್ಯದ ಪರವಾಗಿ ಗೌರವ ಕೊಡಬೇಕು ಕೊಟ್ಟು ಮಳೆ ಬಂತು ತಕ್ಷಣ ಕ್ರೌಡ್ ಅನ್ಕಂಟ್ರೋಲ್ ಆಯ್ತು. ಅದಕ್ಕೋಸ್ಕರ ನಾವು ಪ್ರೊಸೆಷನ್ ಕ್ಯಾನ್ಸಲ್ ಮಾಡಿದ್ವು. ಇಲ್ಲೂ ಕೂಡ ಅನೇಕ ಅರೇಂಜ್ಮೆಂಟ್ಸ್ ಇತ್ತು, ಪ್ರೊಸೆಷನ್ಗಳಿತ್ತು. 1 ಗಂಟೆ ಮೇಲೆ ಕಾರ್ಯಕ್ರಮ ಇತ್ತು. ಬರೀ 10-15 ನಿಮಿಷದಲ್ಲೇ ಮುಗಿಸ್ಬೇಕು ಅಂತೇಳಿ ಇಲ್ಲೂ ಕೂಡ ಸೂಚನೆ ಕೊಟ್ಟು 10-15 ನಿಮಿಷದಲ್ಲೇ ಕಾರ್ಯಕ್ರಮನ ನಾವು ಮುಗಿಸಿದೀವಿ.